ಅಬ್ಬಬ್ಬಬ್ಬಬ್ಬಬ್ಬಬ್ಬಾ! ಎಂತಹ ಸಿಹಿ ಕಣ್ರಿ ಇದು. ಹೌದು, ಇದು ಒಂದು ಸಿಹಿ ಖಾದ್ಯ. ಬಾಯಲ್ಲಿ ನೀರು ಬರುತ್ತೆ. ಸಿಹಿ ಅಂತ ಹೇಳಿದರೆ ಯಾರಿಗಿಷ್ಟ ಆಗಲ್ಲ? ಆಹಾಹಾಹಾ! ಎಂತಹ ಪಾಕ ಇದು ಅಂತ ಹೇಳ್ತೀರಾ? ಹೌದು ರೀ, ಒಂದು ಪುಟ್ಟ ಕತೆ ಹೇಳ್ತೀನಿ. ಅದು ಮೈಸೂರಿನ ಕತೆ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಭೋಜನ ಪ್ರಿಯರು. ದೊಡ್ಡ ಅಡುಗೆ ಮನೆ ಇತ್ತು. ಮಾದಪ್ಪ ಅನ್ನುವರು ಹೆಡ್ ಶೆಫ್ ಆಗಿದ್ರು. ಒಡೆಯರವರು ಬಂದು, ಮಾದಪ್ಪ ಏನಾದರೂ ಹೊಸ ಪಾಕ ಮಾಡಪ್ಪ ಅಂತ ಹೇಳಿದರು. ಮಾದಪ್ಪ ಅವರು ತಗೋ ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ತೆಗೆದುಕೊಂಡ್ಬಿಟ್ಟು ಒಂದು ಖಾದ್ಯವನ್ನು ಮಾಡೇ ಬಿಟ್ರು. ಹದವಾದ ಪ್ರಮಾಣದಲ್ಲಿ ಮಾಡೇ ಬಿಟ್ರು. ಆಹಾಹಾ, ಬಾಯಲ್ಲಿ ಕೂಡ ನೀರು ಬರುತ್ತೆ, ಅಷ್ಟು ಸೊಗಸಾಗಿತ್ತು. ಒಡೆಯರವರು ತುಂಬ ಚೆನ್ನಾಗಿದೆ, ಹೌದು ಏನಂತ ಹೆಸರಿಡೋಣ ಅಂತ ಕೇಳ್ತಾರೆ ಮಾದಪ್ಪನೇ. ಮಾದಪ್ಪ ಹೇಳ್ತಾರೆ, ರಾಜ್ರೆ ನೀವೇ ಹೇಳಿ ಅಂತ ಹೇಳಿದಾಗ, ಪಾಕ ತುಂಬ ಚೆನ್ನಾಗಿದೆ, ನಮ್ಮದು ಮೈಸೂರು, ಹಾಗಿದ್ರೆ ಮೈಸೂರು ಪಾಕ ಅಂತ ಇಟ್ಟರೆ ಹೇಗಿರುತ್ತೆ ಅಂತ ಹೇಳಿದರು. ಅಲ್ಲಿಂದ ಬಂತು ನೋಡ್ರಿ ನಮ್ಮ ಮೈಸೂರು ಪಾಕ. ಹಾಂ, ಮೈಸೂರು ಪಾಕ ತಿಂದಿದ್ದೀರಾ? ಸವಿ ನೋಡಿದ್ದೀರಾ? ಏನಂತೀರಿ ನೀವು? ಹೊರಟ್ರಾ ತಿನ್ನಲಿಕ್ಕೆ?